ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ತಿಂತಾ ಇದ್ದೀನಲ್ಲ, ನೀವೆಲ್ಲ ತಿಂದಿದ್ದೀರಾ, ಒಂದು ಸ್ವಲ್ಪ ವೇಟ್ ಮಾಡು. ನಾನು ನಿಧಾನಾಗಿ ತಿಂತಾ ಇದ್ದೀನಿ, ಅಷ್ಟು ಗೊತ್ತಾಗಲ್ವಾ ನಿಮಗೆ? ಇಲ್ಲ ಕಣೆ, ಟೈಮ್ ಆಗುತ್ತಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು, ಮತ್ತೇನಿಲ್ಲ. ಓ, ಪೂಜಾ ಅಕ್ಕನ ಹಾಸ್ಟೆಲ್ಗೆ ಬಿಟ್ಟು ಹೋಗ್ಬೇಕಲ್ಲ ಅದಕ್ಕಾ? ಹೌದು, ಅವ್ರಿಗೆ ಲೇಟ್ ಆಗುತ್ತೆ. ಆಯ್ತು ನಡೀರಿ, ನಾನು ಬೇಗ ಬೇಗ ತಿಂತೀನಿ ಇರಿ, ಒಂದು ಸ್ವಲ್ಪ ಇನ್ನು 5 ಮಿನಿಟ್ಸಲ್ಲಿ ತಿಂದ್ಬಿಡ್ತೀನಿ. ಪೂಜಾ ಅಂದು ಇವತ್ತು ಹಾಸ್ಟೆಲ್ ರಜೆ ಇದೆ, ಅವ್ರನ್ನ ಹಾಸ್ಟೆಲಲ್ಲಿ ಬಿಡಲ್ಲ, ನಮ್ಮ ಮನೆಗೆ ಕರ್ಕೊಂಡು ಬರೋದು ನಾನು ಇವತ್ತು. ಹೌದಾ? ಪೂಜಾ, ಊಟ ಹೇಗಿತ್ತೆ? ತುಂಬ ಚೆನ್ನಾಗಿತ್ತು ಕಣೆ, ನನಗಂತೂ ತುಂಬ ಇಷ್ಟ ಆಯಿತು. ಅಣ್ಣ, ನೀನು ಪೇ ಎಲ್ಲ ಮಾಡಿಬಿಡು, ಹೋಗ್ಬಿಡೋಣ, ಇವಳ್ದಾಯಿತು. ಸರಿ ಸೌಂದು. ಅಪ್ಪ ಫೈನಲಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ತುಂಬಾ ಸುಸ್ತಾಗ್ತಾ ಇದೆ. ಎಲ್ಲರೂ ರೆಸ್ಟ್ ಮಾಡಿ ಇವಾಗ. ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಕಣೋ, ಇವತ್ತು ಟ್ರೀಟ್ ಕೊಡಿಸಿದ್ದಕ್ಕೆ. ಅಯ್ಯೋ, ಅದಕ್ಕೆಲ್ಲ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ತಿಂದಲ್ಲ, ಇವಾಗ ಮಲ್ಕೋ ಹೋಗು. ಏನಕ್ಕೋ ಥ್ಯಾಂಕ್ಸ್ ಹೇಳಿದ್ರು ಅಷ್ಟೊಂದು ಕೋಪ ಮಾಡ್ಕೋತೀಯಾ? ಹೋಗು, ನೀನು ಫಸ್ಟ್ ಮಲ್ಕೊ, ನಾನು ಆಮೇಲೆ ಮಲ್ಕೋತೀನಿ. ಅಣ್ಣ, ಯಾಕೆ ಅವಳಿಗೆ ಆ ಥರ ಮಾಡಿದೆ? ಪಾಪ ಬೇಜಾರು ಮಾಡ್ಕೊಂಡು ನೋಡು ಇವಾಗ ಅವಳು. ಇಲ್ಲ ಕಣೆ, ಒಂದು ಮಾತು ಕೇಳಲ್ಲ, ಎಲ್ಲ ಅವಳು ಹೇಳ್ದಂಗೆ ಕೇಳಬೇಕು ಅಂತಾಳೆ. ಇವಾಗಲೇ ಅಷ್ಟೊಂದು ಆ್ಯಟಿಟ್ಯೂಡ್ ಇರೋದು ಚೆನ್ನಾಗಿಲ್ಲ ಸೌಂದು. ಇವಾಗಲೇ ಅವಳಿಗೆ ಬುದ್ಧಿ ಕಲಿಸ್ಬೇಕು, ಇಲ್ಲ ಅಂದರೆ 2 ಕೊಂಬಂದ್ಬಿಡುತ್ತೆ ಅವಳಿಗೆ. ಚಿಕ್ಕೋಳು ಅಂತ ತುಂಬ ಮುದ್ದು ಮಾಡಿದ್ದೀನಲ್ಲ, ಅದಕ್ಕೆ 2 ಕೊಂಬು ಬರ್ತಾನೆ ಇದೆ ಅವಳಿಗೆ. ನನಗಂತೂ ತುಂಬ ಇಷ್ಟ ಆಯಿತು ಊಟ. ನಾನು ಈ ಥರ ಎಂದೂ ಒಂದು ಸಾರಿನೂ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದೆಲ್ಲ ನಂಗೆ ಗೊತ್ತೇ ಇಲ್ಲ, ಇದೇ ಫಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಆ್ಯಂಡ್ ಸೌಂದರ್ಯ. ಅಷ್ಟೂ ಗೊತ್ತಾಗಲ್ವೇನೆ ನಿನಗೆ? ನಾನು ನಿನ್ನ ಫ್ರೆಂಡು, ನೀನು ನನಗೆ ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಏನಕ್ಕೆ ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ. ಅಯ್ಯೋ ಸಾರಿ ಕಣೆ. ಆಯಿತು, ನನ್ನ ಹಾಸ್ಟೆಲ್ಗೆ ಬಿಡೋಕ್ಕೆ ಹೇಳು, ನಾನು ಅಲ್ಲೇ ಸ್ಟೇ ಮಾಡ್ತೀನಿ ಇವತ್ತು. ಏನಿವಾಗ ಹಾಸ್ಟೆಲ್ಗೆಲ್ಲ ಹೋಗೋದು ಬೇಡ, ಇವಾಗ ಸುಮ್ಮನೆ ಇಲ್ಲೇ ಮಲ್ಕೋ, ಏನಾಗಲ್ಲ ಒಂದಿನ ನಮ್ಮ ಮನೇಲಿದ್ದರೆ. ಇಲ್ಲ ಕಣೆ, ಐಶು ಯಾಕೋ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಂಗೆ ಕಾಣುತ್ತೆ, ನಾನು ಹೋಗ್ತೀನಿ ಕಣೆ. ಅವಳ ಬಗ್ಗೆ ಯೋಚನೆ ಮಾಡಬೇಡ ಕಣೆ, ಅವಳು ಚಿಕ್ಕವಳು, ಅವಳಿಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಇನ್ನೂ ಗೊತ್ತಾಗಲ್ಲ. ಸೊ ಅವಳ ಬಗ್ಗೆ ಅವಳು ಆ ಥರ ಮಾತಾಡಿದ್ದಕ್ಕೆ ನೀನೇನು ಅನ್ಕೋಬೇಡ್ವೆ. ಹೌದು ಪೂಜಾ, ಐಶು ಇನ್ನೂ ಚಿಕ್ಕೋಳು. ಸೊ ಅವಳು ಏನಾದರೂ ಅಂದಿದ್ರು ಬೇಜಾರು ಮಾಡ್ಕೋಬೇಡ, ಅವಳ ಪರವಾಗಿ ನಾವು ಸಾರಿ ಕೇಳ್ತೀವಿ. ಅಯ್ಯೋ ಸಾರಿ ಏನಕ್ಕೆ ಅನೂಪ್? ಅವಳು ನನಗೂ ಸಿಸ್ಟರ್ ಥರನೇ, ಬಟ್ ಸ್ವಲ್ಪ ಅವಳು ಏನೇನೋ ಬೇರೆ ಥರನೇ ಥಿಂಕ್ ಮಾಡ್ತದೆ, ಅದೇ ಬೇಜಾರಾಗ್ತಾ ಇದೆ. ಅಯ್ಯೋ, ನಂಗೆ ಮೆಸೇಜ್ ಬರ್ತಾಯಿದೆ, ನಾನು ಸ್ವಲ್ಪ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡ್ಕೊಂಡು ಬರ್ತೀನಿ, ನೀವಿಬ್ಬರು ಮಾತಾಡ್ಕೊಂಡು ಕೂತ್ಕೋರಿ. ಹೇಗನ್ನಿಸ್ತು ಪೂಜೆ ಇವತ್ತು ಊಟ? ಚೆನ್ನಾಗಿತ್ತು ರೀ. ನೀನು ಐಶು ಹೇಳೋದ್ ಕಡೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಎಂಜಾಯ್ ಮಾಡು. ಇವಾಗ ಅವರೆಲ್ಲ ಮಲ್ಕೋತಾರಲ್ಲ, ಅವಾಗ ನನ್ನ ರೂಮಿಗೆ ಬಾ. ಹಾಂ, ಏನೂ ಇಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಳ್ಳೋಣ. ಅದೆಲ್ಲ ಏನು ಬೇಡ ರೀ, ನಾವು ಸುಮ್ಮನೆ ನಾನು ರೆಸ್ಟ್ ಮಾಡ್ತೀನಿ, ಮತ್ತು ನಾವು ನೆಕ್ಸ್ಟ್ ಯಾವಾಗಾದರೂ ಎಲ್ಲಾದರೂ ಮೀಟಾಗಿ ಮಾತಾಡೋಣ. ಐಶು ತುಂಬ ಬೇಜಾರು ಮಾಡ್ಕೋತಾ ಇದ್ದಾಳೆ, ಅರ್ಥ ಮಾಡ್ಕೊಳ್ಳಿ. ನೀವು ಬಟ್ಟೆ ತೊಗೋತೀನಿ ಅಂತ ಹೇಳಿದ್ರಿ ನನ್ನ ಮುಂದೆ, ಮತ್ತು ಯಾವಾಗ ಶಾಪಿಂಗ್ ಮಾಡಿರಿ ನೀವು? ಬಟ್ಟೆ ಎಲ್ಲಿ ತೊಗೊಂಡ್ರಿ? ಅಯ್ಯೋ, ನಂದೇನು 5 ಮಿನಿಟ್ಸಲ್ಲಿ ತೊಗೊಂಡೆ. ನಿಮ್ಮದೆಲ್ಲ ಸೆಲೆಕ್ಷನ್ ಆಗಬೇಕಂದ್ರೆ ತುಂಬ ಲೇಟ್ ಆಯಿತು. ನಮ್ಮದೆಲ್ಲ ಆಗಿರಲ್ಲ, ನಮ್ದು ಬೇಗನೆ ನಾವು ಪರ್ಚೇಸ್ ಮಾಡ್ಕೋತೀವಿ. ನನ್ನ ನಾಳೆ ಬೆಳಿಗ್ಗೆ ಬೇಗನೆ ಹಾಸ್ಟೆಲ್ಗೆ ಬಿಟ್ಟು ಬಂದುಬಿಡಿ. ಬೆಳಿಗ್ಗೆ ಬೇಗ ಏನು ಹೋಗಬೇಡ, ಆಫ್ಟರ್ನೂನ್ ಅದು ನೋಡ್ಕೊಂಡು ಹೋಗುವಂತೆ. ಸ್ವಲ್ಪ ಲೇಟಾಗಿ ಎದ್ದು ಫ್ರೆಶ್ ಆಗಿ ಟಿಫನ್ ಮಾಡ್ಕೊಂಡು ಹೋಗುವಂತೆ. ಏನು ಅರ್ಜೆಂಟ್ ಇಲ್ಲ ಹಾಸ್ಟೆಲಲ್ಲಿ. ನೀವು ನಾಳೆ ಊರಿಗೆ ಹೋಗ್ತೀರಾ? ಹೋಗ್ಲಾ ನಾಳೆ? ಬೇಡ ಅನೂಪ್, ನೀನು ಇಲ್ಲೇ ಇದ್ದು ಬಿಡು, ಸುಮ್ಮನೆ ಏನಕ್ಕೆ ಊರಿಗೆ ಹೋಗ್ತೀಯಾ? ಇಲ್ಲ, ನಾನು ಈ ವೀಕ್ ಇಲ್ಲೇ ಇರ್ತೀನಿ, ನೆಕ್ಸ್ಟ್ ವೀಕ್ ಹೋಗ್ತೀನಿ. ಏನಕ್ಕಂದರೆ ಅದು ಬಿಸ್ನೆಸ್ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದ್ರದ್ದು ವರ್ಕ್ ಪೆಂಡಿಂಗ್ ಇದೆ. ಸೊ ನಾನು ಅದಕ್ಕೆ ಹೋಗ್ತೀನಿ. ಇವಾಗ 1 ವೀಕ್ ಇರ್ತೀನಿ ನೋಡು. ಅದು 1 ವೀಕ್ ಕಂಪ್ಲೀಟಾಗಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಕಾಲ್ ಬಂದರೆ ಹೋಗ್ಬಿಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ನೀನು ಚೆನ್ನಾಗಿ ಓದು. ಮತ್ತು ಇನ್ನೊಂದು ಏನು ಗೊತ್ತಾ, ಸೌಂದರ್ಯ ಹಾಸ್ಟೆಲಿಗೆ ಬರಲ್ಲ, ಅವಳು ಮನೇಲೇ ಇರ್ತಾಳಂತೆ. ಸೊ ನೀನು ಅವಳ ಜೊತೆ ಇದೇ ಮನೇಲಿ ಇದ್ಬಿಡು. ಅಯ್ಯೋ ಅಯ್ಯೋ ಬೇಡ ಅನೂಪ್, ನಾನು ಹಾಸ್ಟೆಲಲ್ಲೇ ಇರ್ತೀನಿ. ನಾನು ಬೇಡ, ಈ ಮನೇಲೇನಿರಲ್ಲ, ನಾನು ಹಾಸ್ಟೆಲಲ್ಲೇ ಇರ್ತೀನಿ. ಹಾಸ್ಟೆಲಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಸೊ ನಾನು ಅಲ್ಲೇ ಇರ್ತೀನಿ. ನನಗೆ ಗೊತ್ತು ಐಶು ನಿನಗೇನು ಹೇಳಿದಾಳೆ, ಸೊ ಅದಕ್ಕೆ ನೀನು ಈ ಥರ ಮಾತಾಡ್ತಾ ಇರೋದು. ನೀನು ತುಂಬ ಸೈಲೆಂಟು ಆಗಿದೆಯಾ. ಅವಳು ಏನಂತ ಹೇಳಿದ್ಲು ನಿನಗೆ? ಏನಿಲ್ಲ ಬಿಡಿ ಅನೂಪ್, ನಾನು ಹಾಸ್ಟೆಲಲ್ಲೇ ಇರ್ತೀನಿ, ಅಲ್ಲೇ ಕಂಫರ್ಟ್ ಆಗಿರುತ್ತೆ. ನೀವು ಬಂದಾಗ ಹೋದಾಗ ನಂಗೆ ಮೀಟ್ ಆಗೋಕ್ಕೂ ಈಸಿ ಆಗುತ್ತೆ. ಸುಮ್ಮನೆ ಮನೇಲಿದ್ದರೆ ತುಂಬ ಕಷ್ಟ, ಬೇಡ ಬಿಡಿ.
ಇಲ್ಲಿ ಮನೇಲಿದ್ರೆ ಏನು ಕಷ್ಟ ಇಲ್ಲ, ಇಲ್ಲಿ ಯಾರೂ ಇರಲ್ಲ. ಸೌಂದರ್ಯ ನೀನು ಮಾತ್ರ ಇರಬೇಕಲ್ಲ, ಇರೋದಾಗತ್ತೆ. ನಾನು ಯಾವಾಗಲಾದರೂ ಬರ್ತೀನಿ, ಹೋಗ್ತಾ ಇರ್ತೀನಿ, ಅಮ್ಮ ಬರ್ತಾಳೆ, ಏನಾಗಲ್ಲ, ನೀನು ಇಲ್ಲೇ ಇರು. ರಜೆ ಇದ್ದಾಗ ಮಾತ್ರ ಬರ್ತೀನಿ ಅನೂಪ್. ಡೈಲಿ ಇಲ್ಲಿ ಇರೋದು ಬೇಡ, ಮತ್ತು ಸುಮ್ಮನೆ ನಮ್ಮ ಅಮ್ಮನಿಗೆಲ್ಲ ಗೊತ್ತಾದರೆ ತೊಂದರೆ ಆಗಿಬಿಡತ್ತೆ. ಕಷ್ಟ, ತುಂಬ ಕಷ್ಟ ನಮ್ಮಮ್ಮ. ಆಮೇಲೆ ನನ್ನ ಎಜುಕೇಷನ್ ಸ್ಟಾಪ್ ಮಾಡಿಸ್ಬಿಡ್ತಾರೆ ನೋಡಿ. ಮೊದಲೇ ನಿಮಗೂ ಗೊತ್ತಲ್ವಾ ಹೆಂಗಿದಾಳೆ ನಮ್ಮಮ್ಮ ಅಂತ. ಸರಿ, ನೀನು ಹೇಗಂತೀಯೋ ಅದಕ್ಕೆ ನಾನು ಒಪ್ಪಿಗೆ. ಇವಾಗ ಮಾತ್ರ ನೀನು ಹೇಳ್ದಂಗೆ ಕೇಳ್ತೀನಿ ಪೂಜಾ. ನಾಳೆ ನನ್ನ ಮದುವೆ ಆದಮೇಲೆ ನಾನು ಎಲ್ಲಿರ್ತೀನೋ ನನ್ನ ಜೊತೆನೇ ಇರಬೇಕು. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲ ಕಡೆನೂ ನನ್ನ ಜೊತೆ ನೀನು ಬರಲೇಬೇಕು. ಇಲ್ಲ ನಾನು ಅಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ ಅಂದರೆ ಇಲ್ಲ, ಎಲ್ಲ ಕಡೆನೂ ಬರಲೇಬೇಕು ನೀನು ನನ್ನ ಹುಡುಗಿ. ಆವಾಗ ಬರ್ತೀನಿ ಬಿಡ್ರಿ. ಇವಾಗ ಏನಕ್ಕೆ ಅದು ಮುಂದಿಂದು, ಇವಾಗ ಏನಕ್ಕೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಮುಂದೆ ಏನಾಗುತ್ತೋ ದೇವ್ರಿಗೆ ಗೊತ್ತು. ಮುಂದೆ ಏನಾಗುತ್ತೆ? ಮುಂದೆ ನಂದು ನಿಂದು ಮದುವೆ ಆಗುತ್ತೆ. ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ ರೀ ಮದುವೆ ಆಗೋದು. ಸರಿ ಅಮ್ಮ, ಇವಾಗ ಏನು ಮಾತಾಡಲ್ಲ ನಾನು. ಮದುವೆ ಟೈಮಲ್ಲಿ ಮದುವೆ ಬಗ್ಗೆ ಮಾತಾಡ್ತೀನಿ. ಇವಾಗ ಸುಮ್ಮನೆ ಏನಕ್ಕೆ ಅದ್ರ ಬಗ್ಗೆ ಮಾತಾಡಿ ನಾನು ನೀನು ಕಿತ್ತಾಡೋದು ಬೇಡವೇ ಬೇಡ. ಐ ಲವ್ ಯು ಪೂಜಾ. ಐ ಟು ಲವ್ ಯು ರೀ. ಹಾಸ್ಟೆಲಲ್ಲಿ ಟೈಮ್ಗೂ ಊಟ ಮಾಡು, ಆಮೇಲೆ ಟಿಫನ್ ಮಾಡು. ನಿಂಗೆ ಏನಾದರೂ ಬೇಜಾರಾದರೆ ಇಲ್ಲಿ ಫೋನ್ ಮಾಡು, ನಾನು ಕಾರ್ ಕೊಟ್ಟು ಕಳಿಸ್ತೀನಿ. ಸೀದಾ ಮನೆಗೆ ಬಂದುಬಿಡು. ಇಲ್ಲಿ ಸೌಂದರ್ಯನ ಜೊತೆ ಟೈಮ್ ಸ್ಪೆಂಡ್ ಮಾಡು. ಇಲ್ಲಾಂದರೆ ಅಲ್ಲಿ ಫ್ರೆಂಡ್ಸ್ನ ಮಾಡ್ಕೋ, ಸುತ್ತಾಡು. ದುಡ್ಡು ಬೇಕಂದರೆ ದುಡ್ಡು ಬೇಕು ಅಂತ ಹೇಳು, ಕೊಡ್ತೀನಿ. ನಾನು ಮಂತ್ಲಿ ಇಷ್ಟು ಅಂತ ನಿಂಗೆ ಕೊಡ್ತಾ ಇರ್ತೀನಿ. ಬಟ್ ನಿಂಗೆ ಅದು ಕಡಿಮೆ ಆದ್ರೂ ನಂಗೆ ಎಕ್ಸ್ಟ್ರಾ ಏನಾದರೂ ಬೇಕಾದ್ರೂ ಹೇಳು, ನಾನು ಕಳಿಸ್ತೀನಿ ನಿಂಗೆ ದುಡ್ಡು. ಸೌಂದರ್ಯ ನೀನು ಸ್ವಲ್ಪ ಏನು ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡಿ. ಇವಾಗಲೇ ಬ್ಯಾಚುಲರ್ ಲೈಫ್ ಇರುತ್ತಲ್ಲ, ಸೊ ಎಂಜಾಯ್ ಮಾಡಿ. ಆಮೇಲೆ ಮದುವೆ ಆದಮೇಲೆ ಅವಳು ಬೇರೆ ಮನೇಲಿ ಇರ್ತಾಳೆ, ನೀನು ನಮ್ಮ ಮನೇಲಿ ಇರ್ತೀಯ. ಸೊ ಸ್ವಲ್ಪ ಎಂಜಾಯ್ ಮಾಡಿ. ಬರೀ ಎಂಜಾಯ್ ಮಾಡಿದ್ರೆ ಆಗಲ್ಲ ರೀ. ಎಜುಕೇಷನ್ಗೆ ಬಂದಿದ್ದೀನಿ, ಸೊ ಚೆನ್ನಾಗಿ ಸ್ಟಡಿ ಮಾಡಿ ಚೆನ್ನಾಗಿ ರ್ಯಾಂಕ್ ತೊಗೋಬೇಕು. ಇಲ್ಲ ಅಂದರೆ ಒಂದೇ ವರ್ಷದಲ್ಲಿ ನನ್ನ ರಿಸಲ್ಟ್ ನೋಡಿ ನಮ್ಮಮ್ಮ ಕಾಲೇಜೇ ಬಿಡಿಸೋ ಲೆಕ್ಕದಲ್ಲಿದ್ದಾಳೆ. ಸೊ ಮೊದಲೇ ನಮ್ಮಪ್ಪ ಮತ್ತು ನಮ್ಮ ಅಜ್ಜಿ ನನ್ನ ಹಾಸ್ಟೆಲ್ಗೆ ಇಡೋದಕ್ಕೆ ಬೇಡ ಅಂತ ಅಂತಿದ್ರು. ಹೇಗೋ ನಮ್ಮಮ್ಮ ಜಗಳ ಮಾಡಿ ಎಲ್ಲ ಪಾಪ ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಹಾಸ್ಟೆಲ್ಗೆ ಇಟ್ಟಿದ್ದಾಳೆ. ಬಟ್ ನಾನು ಇವಾಗ ಲವ್ ಮಾಡ್ತಾಯಿದ್ದೀನಿ. ನಮ್ಮಮ್ಮನಿಗೆ ಗೊತ್ತಿಲ್ಲ. ಗೊತ್ತಾದರೆ ನಮ್ಮಮ್ಮ ಚಂಡಿ ಚಾಮುಂಡಿನೇ ಆಗ್ತಾಳೆ ಅನಿಸುತ್ತೆ. ಅಲ್ವೇ ಪೂಜಾ, ನಾನು ನಿಂಗೆ ಕಾಮನ್ ಆಗಿ ಒಂದು ವಿಷಯ ಹೇಳಾ? ಹೇಳಿ. ಯಾವ ತಂದೆ ತಾಯಿಗೆ ಮಕ್ಕಳು ಲವ್ ಮಾಡ್ತಾ ಇದ್ದಾರೆ ಅಂದರೆ ಇಷ್ಟ ಆಗುತ್ತಾ? ಇಷ್ಟ ಆಗೋದೇ ಇಲ್ಲ. ಏನಕ್ಕಂದರೆ ಅವ್ರಿಗೆ ಅವ್ರ ಮಕ್ಕಳನ್ನ ಈ ಥರ ಮನೆ ಕೊಡಬೇಕು, ಆ ಥರ ಮನೆ ಕೊಡಬೇಕು ಅಂತ ಅವ್ರದ್ದು ಪ್ಲ್ಯಾನ್ಸ್ ಇರುತ್ತೆ ಕಣೆ. ಸುಮ್ಮನೆ ಎಲ್ಲ ಪೇರೆಂಟ್ಸದ್ದು ಕಾಮನ್. ನಾಳೆ ನೀನು ಪೇರೆಂಟ್ಸ್ ಆದಮೇಲೆ ನಿನ್ನ ಮಗಳು ಮತ್ತು ಮಗ ಯಾರನ್ನಾದ್ರೂ ಲವ್ ಮಾಡಿದ್ದಾನೆ ಅಂದರೆ ನಿಂಗೆ ಇಷ್ಟ ಆಗುತ್ತಾ? ಆಗಲ್ಲ. ಸೊ ನಾವು ಎಲ್ಲರೂ ಒಪ್ಪಿಸಿ ಮದುವೆ ಆಗೋಣ. ನೀನು ಡೋಂಟ್ ವರಿ. ಎಲ್ಲರದ್ದು ಪ್ರಾಬ್ಲಮ್ ಇದೆ ಇವಾಗ. ಸೊ ಅದಕ್ಕೆಲ್ಲಕ್ಕೆ ಭಯಪಡಬೇಡ. ನೀವಿರುವಾಗ ನನಗೇನಕ್ರಿ ಭಯ? ನಾನು ಭಯನೇ ಪಡೋದಿಲ್ಲ. ಇಷ್ಟಪಟ್ಟಿರೋದು ನಿಮ್ಮನ್ನೇ ಮದುವೆ ಆಗ್ತೀನಿ. ಸೊ ನೀವಿದ್ದಾಗ ನನಗೇನಕ್ಕೆ ಭಯ? ಇವಾಗ ನೋಡು, ನನ್ನ ಹುಡುಗಿ ಮಾತಾಡ್ದಂಗೆ ಮಾತಾಡಿದೆ. ಹಿಂಗಿದ್ರೆ ನಂಗೆ ಇಷ್ಟ ಆಗುತ್ತೆ ಕಣೆ. ನೀನು ಯಾವಾಗಲೂ ಸೈಲೆಂಟಾಗಿ ಸಪ್ಪೆ ಮಾರಿ ಮುಖ ಮಾಡ್ಕೊಂಡಿದ್ರೆ ನಂಗೆ ಇಷ್ಟ ಆಗಲ್ಲ. ಈ ಥರ ಡೈರೆಕ್ಟಾಗಿ ಆನ್ಸರ್ ಮಾಡು, ಖುಷಿ ಆಗುತ್ತೆ ನನಗೆ. ಎಲ್ಲ ನಿಮ್ಮ ಜೊತೆ ಇದ್ದು ನಿಮ್ಮದೇ ಸಹವಾಸ ದೋಷ ಆಗ್ತಾ ಇದೆ ನನಗೆ. ಇನ್ನೂ ತುಂಬ ಕಲಿಯೋದಿದೆ, ಕಲಿಸ್ತೀನಿ ಇರು ನಿಂಗೆ. ಹಲೋ ಅಮ್ಮ, ಏನು ಮಾಡ್ತಾ ಇದೀಯಾ? ಏನಿಲ್ಲ ಇಶು, ನಾನು ಊಟ ಮಾಡಿದೆ. ಇವಾಗ ಊಟ ಮಾಡಿ ಇವಾಗ ಮಲ್ಕೊಳಕ್ಕೆ ಹೋಗ್ತೀನಿ ನೋಡು. ಏನಾಯಿತು ಇಷ್ಟು ಲೇಟಾಗಿ ಫೋನ್ ಮಾಡಿದ್ದೀಯಾ? ನಾವು ಆಚೆ ಕಡೆ ಎಲ್ಲ ಸುತ್ತಾಡಕ್ಕೆ ಹೋಗಿದ್ವಿ, ಬರೋದು ಲೇಟ್ ಆಯಿತು. ಅದಕ್ಕೆ ಕಾಲ್ ಮಾಡೋದು ಲೇಟ್ ಆಯಿತು ಅಮ್ಮ. ನಾನು ಚೆನ್ನಾಗಿ ಊಟ ಮಾಡ್ದು ಇಲ್ವೋ? ಇವತ್ತು ಮನೇಲಿ ಮಾಡೋ ಥರನೇ ಮಾಡ್ದೆ. ಹೊರಗಡೆ ಆದರೂ ಚೆನ್ನಾಗಿ ತಿಂದ್ರಾ ಇಲ್ವಾ? ಇಲ್ಲ ಅಮ್ಮ, ನಾನು ಚೆನ್ನಾಗಿ ತಿಂದಿದ್ದೀನಿ. ನನಗೆ ಏನು ಬೇಕು ಅದೆಲ್ಲ ಅಣ್ಣ ಕೊಡಿಸಿದ್ದಾನೆ ನನಗೆ. ನಾನು ಎಲ್ಲೇ ಇದ್ಬಿಡ್ತೀನಿ ಅಣ್ಣನ ಜೊತೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಅಣ್ಣ ನನ್ನ. ನಾನು ಏನು ಕೇಳ್ತೀನಿ ಅದೆಲ್ಲ ಕೊಡಿಸ್ತಾ ಇದ್ದಾನೆ, ಗೊತ್ತಾ ಅಮ್ಮ ನಿನಗೆ? ಹೌದಾ? ಇರು, ಫೋನ್ ಮಾಡಿ ಹೇಳ್ತೀನಿ ಅವನಿಗೆ ನಿಂಗೇನು ಕೊಡಿಸ್ಬೇಡ ಅಂತ. ಅಮ್ಮ ಆ ಥರ ಎಲ್ಲ ಮಾಡಬೇಡ ಅಮ್ಮ. ನಾನೇನೋ ನಿಂಗೆ ಹೇಳಬೇಕು ಅಂತ ಕಾಲ್ ಮಾಡಿದ್ದು. ಹೇಳು, ಏನಾಯಿತು? ನೀನು ಸೌಂದರ್ಯ ಏನಾದರೂ ಜಗಳ ಮಾಡ್ಕೊಂಡ್ರಾ? ಅದು ಕಾಮನ್ ಅಮ್ಮ, ನಾವಿಬ್ಬರು ಜಗಳ ಮಾಡ್ಕೊಳ್ಳೋದು ಅದು ಯಾವಾಗಲೂ ಇದ್ದಿದೆ ನಮ್ಮದು. ಅದಲ್ಲ, ಬೇರೆ ವಿಷಯ. ಬೇರೆ ವಿಷಯ ಅಂದರೆ ಮತ್ತೆ ದುಡ್ಡು ಖಾಲಿ ಆಯಿತಾ? ದುಡ್ಡು ಕಳಿಸ್ಬೇಕಾ? ಅದು ಅಲ್ಲ ಅಮ್ಮ, ನಾನು ಹೇಳ್ತೀನಿ ಇರು ನಿಂಗೆ. ಅವಳು ಸೌಂದರ್ಯ ಫ್ರೆಂಡು ಪೂಜಾ ಇದ್ದಾಳಲ್ಲ, ಅವಳು ಅಣ್ಣನ ಜೊತೆ ತುಂಬಾ ಮಾತಾಡ್ತಾ ಇದ್ದಾಳೆ ಅಮ್ಮ. ಅಯ್ಯೋ, ಮಾತಾಡಲಿ ಬಿಡು. ಏನಕ್ಕೆ? ಇವಾಗ ಫ್ರೆಂಡ್ಸ್ ಆಗಿರ್ತಾರಲ್ಲ, ಮಾತಾಡ್ತಾರೆ. ಅಯ್ಯೋ ಅಮ್ಮ, ಮಾತಾಡಲಿ, ಪರವಾಗಿಲ್ಲ. ಅವಳು ಅಣ್ಣನ ರೂಮಲ್ಲಿ ಹೋಗಿ ಕೂತ್ಕೊಂಡಿದ್ಲು ಇವತ್ತು. ಏನು ಹೇಳ್ತಾ ಇದೀಯ ನೀನು?
ಇಲ್ಲ ಅಮ್ಮ, ಅವಳು ಅಣ್ಣನ ರೂಮಲ್ಲಿ ಹೋಗಿ ಅಣ್ಣಂದು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ಲು. ನಾನು ಅದಕ್ಕೆ ಕೇಳಿದೆ ಅಣ್ಣನಿಗೆ, ಏನಕ್ಕೆ ಅಣ್ಣ ಅವಳು ನಿನ್ನ ಕೈ ಹಿಡ್ಕೊಂಡು ಕೂತಿದ್ದಾಳೆ ಅಂತ. ಆಮೇಲೆ ಅಣ್ಣ ಏನಂತಾನೆ ಗೊತ್ತಾ, ಇಲ್ಲ ನಾವು ಕೌಂಟ್ ಮಾಡ್ತಾಯಿದ್ವಿ, ಯಾವುದೋ ಒಂದು ಕ್ಯಾಲ್ಕುಲೇಷನ್ ನಮಗೆ ಮಿಸ್ ಆಗ್ತಾಯಿತ್ತು, ಸೊ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ ಅಂತ ಹೇಳ್ದ. ಹೌದಾ, ಏನೋ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರ? ಏನೇ ಬಿಡು, ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗಲ್ಲ. ಬಿಸ್ನೆಸ್ ಇದೆಯಲ್ವಾ, ಅವನು ಎಲ್ಲ ಲೆಕ್ಕಾಚಾರ ಹಾಕಿ ಇಡ್ತಿರ್ತಾನೆ. ನೀನು ಏನಕ್ಕೆ ಆ ಥರ ಥಿಂಕ್ ಮಾಡ್ತಾ ಇದೀಯಾ? ಬಿಟ್ಬಿಡು ಅದನ್ನ, ತಲೆಯಿಂದ ತೆಗಿ. ಇಲ್ಲ ಅಮ್ಮ ಇಲ್ಲ, ಅವನು ಪೂಜಾನ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದ. ನಾನು ಎಷ್ಟೊತ್ತವರೆಗೂ ಡೋರ್ ಹತ್ರನೇ ನಿಂತಿದ್ದೆ ಗೊತ್ತಾ. ಆವಾಗ ಏನೇನೋ ಮಾತಾಡ್ತಾಯಿದ್ರು, ತುಂಬ ನಿಧಾನವಾಗಿ ಮಾತಾಡ್ತಿದ್ರು ಅಮ್ಮ. ಏನು ನಂಗೆ ನೀನು ಇಷ್ಟ, ಹಾಗೆ ಹೀಗೆ ಏನೇನೋ ಹೇಳ್ತಾಯಿದ್ರು. ಮತ್ತು ನೀನು ನನ್ನ ಬಿಟ್ಟೆಲ್ಲೂ ಹೋಗಬೇಡ, ನೀನು ನನ್ನ ಜೊತೆನೇ ಇರು, ಈ ಥರ ಎಲ್ಲ ಮಾತಾಡ್ತಿದ್ರು ಅಮ್ಮ. ಸ್ವಲ್ಪ ಸ್ವಲ್ಪ ನಂಗೆ ಕೇಳ್ತಾ ಇತ್ತು. ಹೌದಾ? ಹೌದು ಅಮ್ಮ, ತುಂಬ ಹೊತ್ತು ಅವರು ಇಬ್ಬರು ರೂಮಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಅನಿಸುತ್ತೆ. ನನಗೆ ಯಾಕೋ ಈ ಸೌಂದರ್ಯನೂ ಅವಳು ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅವಳ ಫ್ರೆಂಡು ಅವಳು ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾ ಇಲ್ಲ ಅಮ್ಮ. ಬೆಡ್ರೂಮ್ವರೆಗೂ ಏನಕ್ಕೆ ಕರ್ಕೊಂಡು ಹೋಗಬೇಕು? ಅಷ್ಟೊಂದು ಬುದ್ಧಿ ಇಲ್ವಾ ಇವಳಿಗೆ? ಇರು, ನಾನು ಸೌಂದರ್ಯ ಜೊತೆ ಮಾತಾಡಿ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಇರು. ಬೇಡ ಬೇಡ ಅಮ್ಮ, ಇವಾಗಲೇ ಕಾಲ್ ಮಾಡಬೇಡ. ನನಗೂ ಇನ್ನೂ ಅಷ್ಟೊಂದು ವಿಷಯ ಏನೂ ಕ್ಲಿಯರಾಗಿ ಗೊತ್ತಿಲ್ಲ. ನಾನು ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಗೊತ್ತಾದ್ಮೇಲೆ ನಿಂಗೆ ಹೇಳ್ತೀನಿ. ಅವರು ಕೈ ಹಿಡ್ಕೊಂಡು ಕೂತಿದ್ದು ಮಾತ್ರ ನಾನು ನೋಡಿದ್ದೀನಿ ಅಮ್ಮ. ಬಟ್ ಯಾರು ಅವರು ಹೇಳಿದ್ರೇನು ನಂಬ್ತಾ ಇಲ್ಲ. ಸೌಂದರ್ಯ ಅಂತೂ ಮೊದಲೇ ನಂಬ್ತಾ ಇಲ್ಲ. ಅವ್ರು ಹಂಗಿಲ್ಲ ಕಣೆ, ನಮ್ಮ ಅಣ್ಣನ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರೆ ಹೆಂಗೆ ಹಾಗೆ ಹಿಂಗೆ ಅಂತ ನನಗೆ ವಾಪಸ್ ಬೈದ್ವಮ್ಮ. ಆದರೆ ನಾನು ನೋಡಿದ್ದೀನಿ ಅಮ್ಮ, ಅವರಿಬ್ಬರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದು. ನಾನು ರೂಮಲ್ಲಿ ಹೋದ್ರೂ ಅಣ್ಣ ಅವಳು ಕೈ ಬಿಟ್ಟಿರಲಿಲ್ಲ. ಅವಳೇ ಹೇಳಿದ್ಲು, ಕೈ ಬಿಡಿ ಅಂತ ಇಷ್ಟು ನಿಧಾನವಾಗಿ ಹೇಳಿದ್ಲು. ಅವಾಗ ನನಗೇನು ಗೊತ್ತಾಗಲ್ವಾ ಅಮ್ಮ? ಹೌದಾ? ನೋಡ್ತಾ ಇರು ಏನೇನು ಮಾಡ್ತಾರೆ ಅಂತ ನೋಡ್ತಾ ಇರು. ಏನಾದರೂ ರೂಮಲ್ಲಿ ಇಬ್ಬರೇ ಇರೋದು, ಆಮೇಲೆ ಇಬ್ಬರೇ ಸುತ್ತಾಡೋದು ಏನಾದರೂ ಮಾಡಿದರೆ ನನಗೆ ಇಮಿಡಿಯೇಟ್ ಕಾಲ್ ಮಾಡು. ಇಬ್ಬರೇ ಸುತ್ತಾಡೋದು ಏನು ಮಾಡ್ತಿಲ್ಲ. ನಾನು ಮಧ್ಯಾಹ್ನ ಮಲ್ಕೊಂಡಾಗ ಮಾತ್ರ ಅವರಿಬ್ಬರೇ ರೂಮಲ್ಲಿ ಮಾತಾಡ್ಕೊಂಡು ಕೂತಿದ್ರು. ಬಟ್ ಏನಕ್ಕೆ ಮಾತಾಡ್ಕೊಂಡು ಕೂತಿದ್ರು ಏನಂತ ಗೊತ್ತಾಗಲಿಲ್ಲ. ಸೌಂದರ್ಯ ಬೇರೆ ಕಾಲಲ್ಲಿ ಮಾತಾಡ್ತಾ ಇದ್ದೆ, ನಾನು ಅಲ್ಲೇ ಇದ್ದೆ ಅಂತ ಹೇಳಿದ್ಲು. ನನಗೂ ಇನ್ನೂ ಏನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಮ್ಮ. ಆದರೆ ಬೇಜಾರಾಗ್ತಾ ಇದೆ. ಅಣ್ಣ ಏನಕ್ಕೆ ಅವಳಿಗೆ ಕೈ ಹಿಡ್ಕೊಂಡು ಕೂತಿದ್ದ? ಬರೀ ನನ್ನ ತಲೆಯಲ್ಲಿ ಬರೀ ಅವನು ಕೈ ಹಿಡ್ಕೊಂಡು ಕೂತಿರೋದೇ ನೆನಪು ಬರ್ತಾ ಇದೆ. ಆ ಥರ ಎಲ್ಲ ತಲೆಯಲ್ಲಿ ಇಟ್ಕೋಬೇಡ. ಇವಾಗ ಹೆಂಗಿದೆ ಗೊತ್ತಾ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅನ್ನೋ ಕಾಲಕ್ಕನೇ ಇವಾಗ. ಹಾಗೆಲ್ಲ ಮಾಡಬೇಡ. ಅವರು ಏನೋ ಕೌಂಟ್ ಮಾಡ್ತಾ ಇರಬೇಕು, ಲೆಕ್ಕಾಚಾರ ಹಾಕ್ತಾ ಇರಬೇಕು. ಅದಕ್ಕೆ ಏನಾದರೂ ಅದು ಕೌಂಟ್ ಹೀಗೆ ನೀನು 10 ಹಿಡ್ಕೊ ನಾನು 10 ಹಿಡ್ಕೋತೀನಿ ಹೀಗೆಲ್ಲ ಲೆಕ್ಕ ಮಾಡ್ತಿರ್ತಾರಲ್ಲ, ಆ ಥರ ಏನಾದರೂ ಮಾಡಿರಬೇಕು. ನೀನು ಅದನ್ನೇ ನೋಡಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಮ್ಮ. ಹಾಗೆಲ್ಲ ಮಾಡಬೇಡ ಬಂಗಾರ, ಅದು ಎಲ್ಲ ತಪ್ಪು. ನೀನು ಚಿಕ್ಕ ವಯಸ್ಸಲ್ಲ, ಇವಾಗೆಲ್ಲ ಆ ಥರ ಎಲ್ಲ ಯೋಚನೆ ಬರಬಾರ್ದು ಕಣೆ. ಅದೆಲ್ಲ ಬಿಟ್ಬಿಡು. ಅವರಿಬ್ಬರು ಫ್ರೆಂಡ್ಸ್ ಥರ ಇರ್ತಾರೆ. ಅನೂಪ್ ಆ ಥರ ಇಲ್ಲ. ಅವನು ಮೊದಲೇ ಹುಡುಗಿರಂದರೆ ಆಗಲ್ಲ. ಸುಮ್ಮನೆ ಏನೋ ಸೌಂದರ್ಯ ಅಲ್ಲೇ ಇರಬೇಕು ಮಾತಾಡ್ಕೊಂಡು ಕೂತಿದ್ದು, ಅವ್ರಿಗೇನೋ ಕಾಲ್ ಬಂದಿದ್ದಕ್ಕೆ ಅವಳು ಆಚೆ ಹೋಗಿರಬೇಕು, ಅಷ್ಟೇ ಆಗಿರುತ್ತೆ. ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡವೆ ಐಶು. ನೀನು ಗುಡ್ ಗರ್ಲ್ ಅಲ್ವಾ? ಸರಿ ಅಮ್ಮ, ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ಆದರೂ ನನಗೆ ನಮ್ಮ ಅಣ್ಣನಿಗೆ ಈ ಥರ ಎಲ್ಲ ಕೈ ಹಿಡ್ಕೊಂಡು ಕೂತ್ರೆ ನಂಗೆ ಬೇಜಾರಾಗುತ್ತೆ ಅಮ್ಮ. ಬೇರೆ ಯಾರು ಏನಾದರೂ ನಮ್ಮ ಅಣ್ಣನಿಗೆ ಪಟಾಯಿಸಿದ್ರೆ ನಂಗೆ ಕೋಪ ಬರುತ್ತೆ ಅಮ್ಮ. ನಂಗೆ ಅಣ್ಣ ಅಂದರೆ ತುಂಬ ಇಷ್ಟ. ನಮ್ಮ ಅಣ್ಣನಿಗೆ ನಾನು ಹೇಳಿರೋ ಹುಡುಗಿನೇ ಮದುವೆ ಆಗ್ಬೇಕು ನಮ್ಮ ಅಣ್ಣ. ಅದು ಬಿಟ್ಟು ಅವನು ಇಷ್ಟಪಟ್ಟು ಮದುವೆ ಆದರೆ ಆಮೇಲೆ ನಮಗೆಲ್ಲ ಏನು ನಮ್ಮ ನೋಡೋದೇ ಇಲ್ಲ ಅಮ್ಮ. ಅವನೇನಾದರೂ ಇಷ್ಟಪಟ್ಟು ಮದುವೆ ಆದ ಅಂದರೆ ನಮಗೆ ನೀವೇನಕ್ಕೆ ಬಂದಿದ್ದೀರಿ ಅನ್ನೋ ಲೆವೆಲ್ಗೆ ಆಗ್ಬಿಡ್ತಾನೆ ಅವನು. ನಿನಗೆ ಗೊತ್ತಲ್ಲ ಅಮ್ಮ. ಅಯ್ಯೋ ಐಶು, ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ. ನಿಮ್ಮಣ್ಣ ಯಾರನ್ನಾದರೂ ಇಷ್ಟಪಟ್ಟು ಮದುವೆ ಆದ್ರೂ ನಿನ್ನ ಸೌಂದರ್ಯ ಏನು ನಡು ನೀರಲ್ಲಿ ಕೈ ಬಿಡಲ್ಲ ಕಣೆ. ನಿಮ್ಮನ್ನಿಬ್ಬರನ್ನೂ ಎಲ್ಲ ಮೆಟ್ಟಿಗೆ ಹಚ್ಚಿ ನಿಮ್ಮ ಜೀವನಕ್ಕೆ ಒಂದು ದಾರಿ ಮಾಡೇನ ಅವ್ನು ಮದುವೆ ಆಗ್ತಾನು. ನೀ ಏನು ಯೋಚನೆ ಮಾಡಬೇಡ. ಅವ್ನು ಹಾಗಿಲ್ಲ. ನೀ ತಿಳ್ಕೊಂಡಿದ್ದ ನಿಮ್ಮಣ್ಣನ ಬಗ್ಗೆ ತಪ್ಪು ತಿಳ್ಕೊಂಡು ಆ ಥರ ಎಲ್ಲ ಯೋಚನೆ ಮಾಡಬೇಡ. ಅವ್ನು ನಿಮ್ಮಣ್ಣ ಅದಾನ, ನನ್ನ ಮಗ ಅದಾನ. ನನ್ನ ಮಗನ ಬಗ್ಗೆ ನನಗೆ ಏನು ಅನ್ನೋದು ಗೊತ್ತಿದ್ದು, ನಿಮ್ಮ ಅಣ್ಣನ ಬಗ್ಗೆ ನಿಂಗೆ ಏನು ಅನ್ನೋದು ಗೊತ್ತಿಲ್ಲ. ಹುಟ್ಟಿಟ್ಟು ವರ್ಷ ಆಯ್ತು ಅವನ ಜೊತೆನೇ ಅದೆಯಾ, ಅವನ ಬಗ್ಗೆ ನಿಂಗೆ ಗೊತ್ತಿಲ್ಲೇನ? ಗೊತ್ತು ಅಮ್ಮ, ಆದರೂ ಒಂದು ಸ್ವಲ್ಪ ಭಯ ನಮ್ಮ ಅಣ್ಣ ನಮ್ಮ ಜೊತೆನೇ ಇರಬೇಕು ಅಂತ. ಇಲ್ವೇ, ನಿಮ್ಮ ಅಣ್ಣ ನಿನ್ನ ಜೊತೆನೇ ಇರ್ತಾನೆ. ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡ. ಅದು ಎಲ್ಲ ಒಳ್ಳೆಯದಲ್ಲ ಕಣೆ. ಇವಾಗ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವ್ರನ್ನ ಫ್ರೆಂಡ್ಸ್ ಅಂತ ಥಿಂಕ್ ಮಾಡು. ಅವರಿಬ್ರು ಫ್ರೆಂಡ್ಸ್ ಥರ ಇರ್ತಾರೆ. ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಳಕ್ಕೆ ಹೋಗಬೇಡ. ಬಿಟ್ಬಿಡು. ಇವಾಗ ಚೆನ್ನಾಗಿ ನಿದ್ರೆ ಮಾಡು. ಏನು ಓಕೆನಾ? ಸರಿ ಅಮ್ಮ, ನಾನು ಆ ಥರ ಎಲ್ಲ ಏನೂ ಯೋಚನೆ ಮಾಡಲ್ಲ. ಸಾರಿ ಅಮ್ಮ. ಸಾರಿ ಏನು ಕೇಳಬೇಡ ಮಗಳೇ. ಏನಾದರೂ ವಿಷಯ ಇದ್ದರೆ ಕಾಲ್ ಮಾಡಿ ಹೇಳು. ಇವಾಗ ನೀನು ಹೇಳಿದ್ದಕ್ಕೆ ನನಗೂ ಸಮಾಧಾನ ಆಯಿತು. ನನ್ನ ಮಕ್ಕಳಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಅವರಿಬ್ಬರು ಆವಾಗಲೇ ಕಾಲ್ ಮಾಡಿದರು. ಬರೀ ಊಟ ಮಾಡ್ತಾಯಿದ್ದೀವಿ ಅಮ್ಮ, ಊಟಕ್ಕೆ ಬಂದಿದ್ದೀವಿ ಅಂತ ಅಷ್ಟು ಹೇಳಿದರು. ನೀನು ನೋಡು ಕ್ಲಿಯರಾಗಿ ಮನೇಲಿ ಏನೇನು ನಡೀತು ಅಂತ ಹೇಳ್ತೀವಿ. ಅದಕ್ಕೆ ನನಗೆ ನನ್ನ ಮುದ್ದು ಬಂಗಾರ ನೀನು.
ಹೌದಾ ಅಮ್ಮ, ನೀನು ಅಪ್ಪ ಊಟ ಮಾಡಿದ್ರಾ? ಊಟ ಮಾಡಿದರೆ ಬೇಗ ಮಲ್ಕೊಂಡ್ಬಿಡಿ, ಮತ್ತೆ ಪಪ್ಪ ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗಬೇಕು. ನೀವು ಬೇಗ ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ನಾನು ಮಲ್ಕೊಳಕ್ಕೆ ಬಂದಿದ್ದೀನಿ, ಅವರು ಮಲ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ಸೌಂದರ್ಯ ಮತ್ತು ಪೂಜಾ ಅಕ್ಕ ಒಂದೇ ರೂಮಲ್ಲಿ ಮಲ್ಕೊಂಡ್ಬಿಡ್ತೀವಮ್ಮ. 3 ಜನ ಒಂದೇ ರೂಮಲ್ಲಿ ಮಲ್ಕೊಳ್ಳಿ. ಸರಿ ಅಮ್ಮ, ಬಾಯ್, ಗುಡ್ ನೈಟ್. ಹುಷಾರಾಗಿರಿ, ಏನಾದರೂ ತೊಂದರೆ ಆದರೆ ಕಾಲ್ ಮಾಡಿ. ಓಕೆ, ಬೇಗ ಬಾ, ಊರಿಗೆ ಬೇಗ ಬಾ ನೀನು. ನನಗೆ ಇಲ್ಲಿ ಯಾರೂ ಇಲ್ಲ ಅಂತ ಬೇಜಾರಾಗ್ತಾ ಇದೆ. ನೀನಾದರೂ ಒಬ್ಳು ಬೇಗ ಬಾ. ಓಕೆ, ಮಲ್ಕೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಯ್ಯೋ, ಏನು ನಾನೇ ನಮ್ಮ ಅಣ್ಣನ ಬಗ್ಗೆ ಏನಾದರೂ ತಪ್ಪಾಗಿ ಯೋಚನೆ ಮಾಡಿದ್ನ? ಪಾಪ ಅವ್ರಿಗೆಲ್ಲ ಹಂಗೆ ಅನ್ಬಾರ್ದಾಗಿತ್ತು. ಒಬ್ಬರ ಬಗ್ಗೆ ನಾವೇನಾದರೂ ಅಂದರೆ ಅವ್ರಿಗೆ ತುಂಬ ಹರ್ಟ್ ಆಗುತ್ತಲ್ಲ. ಸೊ ನನ್ನದೇ ಮಿಸ್ಟೇಕು, ನಾನು ಸುಮ್ಮನೆ ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಇನ್ನೂ ವೇಟ್ ಮಾಡಿ ನೋಡಿ ಏನಿದೆ ಅಂತ ತಿಳ್ಕೊಂಡು ಮಾತಾಡಬೇಕು. ಬಟ್ ಅವರೇನೋ ಕೌಂಟ್ ಮಾಡ್ತಿರ್ತೀನಿ ಅಂತ ಬೇರೆ ಹೇಳಿದರು. ಪಾಪ ನಾನು ಅವ್ರಿಗೆ ಹೆಂಗೆ ಬೇಕಂಗೆ ಮಾತಾಡಿದೆ. ಪೂಜಾ ಅಕ್ಕನಿಗೂ ಹೆಂಗೆಂಗೋ ಮಾತಾಡಿದೆ. ಬೆಳಿಗ್ಗೆ ಎದ್ದು ಸಾರಿ ಕೇಳಿದರೆ ಆಗುತ್ತೆ ಬಿಡಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋನ ನೋಡಿ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸೊ ಎಲ್ಲರೂ ಸಪೋರ್ಟ್ ಮಾಡಿ.